ಪಾಸ್ ಆಗಿದ್ದೀನಿ ಅನ್ನ ಆಶೀರ್ವಾದ ಮಾಡಿ. ನನಗೆ ತುಂಬಾ ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ಮಂಜುಳಾ, ಮಂಜುಳಾ, ಸಿಟಿಯಿಂದ ನನ್ನ ತಮ್ಮ ರಾಜು ಬಂದಿದ್ದಾನೆ, ಬೇಗನೆ ಬಾರೆ. ಈಗ ಬಂದೇನಪ್ಪ? ಹೌದು ಅತ್ತಿಗೆ, ನಾನು ಈಗಲೇ ಬಂದೆ. ಅತ್ತಿಗೆ, ನಾನು BCom ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ, ಆಶೀರ್ವಾದ ಮಾಡಿ. ಎದ್ದೇಳಪ್ಪ, ಆ ದೇವರ ನೀನನ್ನು ಚೆನ್ನಾಗಿಟ್ಟಿರ್ಲಿ. ಅತ್ತಿಗೆ ಸ್ವೀಟ್ ತೋಳಿ. ಅತ್ತಿಗೆ, ಅಣ್ಣ ತಮ್ಮರ ಕೂಗು ಕೇಳಿಸಿದ ತಕ್ಷಣ ಏನಾಯ್ತು ಅಂತ ಬಂದ ಕೇಳುವ ನನ್ನ ಅರ್ಜುನ ಮನೆಯಲ್ಲಿಲ್ವಾ? ಅವನು ಇಲ್ಲೇ ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನೆ. ಇನ್ನೇನು ಬರುವ ಸಮಯ ಕೂಡ ಆಗಿದೆ. ನೆನೆಸೋದ್ರೊಳಗಾಗಿ ಅರ್ಜುನನೇ ಬಂದುಬಿಟ್ಟ. ತಮ್ಮ ರಾಜು ಈಗ ಬಂದೇನಪ್ಪ? ಹೌದಣ್ಣ, ಬಂದು ಕೆಲವೇ ಸಮಯವಾಯ್ತು. ಅಣ್ಣ, ನಾನು ಇಂದು ಪಾಸ್ ಆಗಿದ್ದೇನೆ. ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ, ಭಾಳ ಸಂತೋಷವಾಯಿತು. ಅತ್ತಿಗೆ ಒಳಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಗಂಧದ ಕಡ್ಡಿಯನ್ನು ಬೆಳಗು. ತಮ್ಮ ದೇವರಿಗೆ ನಮಸ್ಕರಿಸಪ್ಪ, ಒಳಗೆ ಹೋಗು. ಅಣ್ಣ, ದೇವರಂತ ಅಣ್ಣ ಅತ್ತಿಗೆ ಇಲ್ಲಿರುವಾಗ ಅವರಿಗೆ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಆ ದೇವರಿಗೆ ಹೋಗಿ ಗಂಟದ ಕಡ್ಡಿ ಹಚ್ಚಿ ಬರುತ್ತೇನೆ ಅಂತ ಇದ್ದೆ. ರಾಜು, ದೇವರಿಗೆ ಆ ರೀತಿ ಅಲ್ಲ ಹಗುರವಾಗಿ ಮಾತನಾಡಬಾರದಪ್ಪ, ಮಾತನಾಡಬಾರದು. ಮತ್ತೆ ನನ್ನ ಹಗಲಿರುಳು ಹೊಲದಲ್ಲಿ ದುಡಿದು ಬೆವರು ಸುರಿಸಿದಿ ನೀವು. ಹಾಗಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರು. ಹುಚ್ಚಪ್ಪ, ನರಮಾನವರೆಂದು ದೇವರಾಗಲು ಸಾಧ್ಯವೇ? ದೇವರು ದೇವರೇ, ನರಮಾನವರು ಎಂದಿಗೂ ನರಮಾನವರೇ. ನಾವು ತಾಯಿ ತಂದೆ ಕಳೆದುಕೊಂಡು ತಬ್ಬಲಿ. ಹಾಗಾದರೆ ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡುವುದು ನನ್ನ ಕರ್ತವ್ಯ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ ಅಪ್ಪ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ತಮ್ಮ ರಾಜು, ಹೆಂಗಾದ್ರೂ ಪಾಸ್ ಆಗಿಪ್ಪ, ಮುಂದೆ ಏದಾದ್ರೂ ಉದ್ಯೋಗ ಒಂದು ನೋಡ್ಕೋ. ಅಣ್ಣ, ಯಾವ ಉದ್ಯೋಗ ಮಾಡೋದಿಲ್ಲ, ನಾ ಯಾವ ನೌಕರಿಗೆ ಹೋಗುವುದಿಲ್ಲ. ಯಾಕೆ ತಮ್ಮ, ನೌಕರಿ ಮಾಡಲು ನಿನಗೆ ಇಷ್ಟವಿಲ್ಲವೇ? ಅಣ್ಣ, ನೌಕರಿಗೆ ಹೋಗಿ ನೌಕರಿಗೆ ಈಕ್ರೆ ಅಂತ ನಾನು ಹೋದರೆ ಹೊಲದಲ್ಲಿ ದುಡಿಯೋರು ಯಾರನ್ನ? ನಿಮ್ಮ ಜೋಡಿ ನಾನು ಹೊಲದಲ್ಲಿ ದುಡಿದು ನಿಮ್ಮ ಸೇವೆ ಮಾಡ್ಕೊತ ಹೋಗುತ್ತೇನೆ ಅಣ್ಣ. ಅದು ಅಲ್ಲದೆ ನಮ್ಮಂಥ ಕಡುವು ಬಡವರಿಗೆ ನೌಕರಿ ಕನಸಿನ ಮಾತು. ಮೈದುನ, ಬಡವರಾಗಲಿ ಶ್ರೀಮಂತರಾಗಲಿ ನಿನ್ನ ದೈವದಲ್ಲಿ ನೌಕರಿ ಅಂತಿದ್ರೆ ಅದು ಹಾಗೆ ಆಗುತ್ತದೆ. ಆದ್ರೆ ನಿನ್ನ ಪ್ರಯತ್ನ ಮಾತ್ರ ಆತಿಗೆ ನನ್ನ ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೂ ಇನ್ನೂ ತೀರಿಲ್ಲ. ಹಾಗಂದ ಮೇಲೆ ನಮಗೆ ನೌಕರಿ ಎಲ್ಲಿದಮ್ಮ, ಎಲ್ಲಿದು? ರಾಜು, ಹಣದ ಬಗ್ಗೆ ಚಿಂತೆ ಮಾಡಬೇಡಪ್ಪ. ನಿನ್ನ ನೌಕರಿ ಸಲುವಾಗಿ ನನ್ನನ್ನೇ ನಾ ಜೀತ ಇಡುವುದಾದರೂ ಇರಲಿ, ಇಟ್ಟು ಹಣವನ್ನು ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನು ದೊಡ್ಡ ನೌಕರಿಯಾದಿ ಬಂದರೆ ಸಾಕು. ಅಣ್ಣ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ನೋಡಿ ಆ ಸೂರ್ಯಚಂದ್ರರೇ ನಾಚಬೇಕು. ಆಗಲಿ ಅಣ್ಣ, ನೀವು ಹೇಳಿದಂತೆ ಆಗಲಿ. ನಾ ಯಾವುದಾದ್ರೂ ಒಂದು ನೌಕರಿ ಹುಡುಕಿ ನೌಕರಿಗೆ ಹೋಗುತ್ತೇನೆ. ಸಂತೋಷವಾಯ್ತು. ಈ ನಿಮ್ಮ ನುಡಿಯನ್ನು ಕೇಳಿ ಸಂತೋಷವಾಯ್ತು. ಏನಂದ್ರೆ ನೋಡಿದ್ರ, ನನ್ನ ಮೈದ್ರಂದ್ರೆ ಸಾಮಾನ್ಯವರಲ್ಲ. ನನ್ನ ಮೈದ್ರಂದ್ರೆ ಹೊಲೆ, ರಾಜ ಹುಲಿಗಳಿದ್ದ ಹಾಗೆ. ಅವರು ಯಾವತ್ತೂ ನಿಮ್ಮ ಮಾತನ್ನು ಮೀರೋದಿಲ್ಲ. ಬನ್ರಿ, ವೇಳೆ ಬಾಳವಾಗಿದೆ, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿರಂತೆ. ತಾಯಿ ದುರ್ಗಾಮಾತೆ, ಈಗ ಸುಖಮಯವ ಸಂಸಾರ ಎಂದೆಂದಿಗೂ ಹೀಗೆ ಇರಬೇಕೆಂದು ನನ್ನ ಆಸೆಯಮ್ಮ, ನನ್ನ ಆಸೆ. ಯಾಕಂದರೆ ರಾಜುವಿನಂತೆ ಅರ್ಜುನ ಕೂಡ ನನ್ನ ತಮ್ಮನಾಗಿದ್ದರೆ ಈಕೆ ಸುಖಮಯ ಸಂಸಾರ ಇನ್ನೂ ಚೆನ್ನಾಗಿರ್ತಿತ್ತು ತಾಯಿ, ಚೆನ್ನಾಗಿರ್ತಿತ್ತು. ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಕಣ್ಣೀರಲ್ಲಪ್ಪ, ನಿಮ್ಮಿಬ್ಬರ ತಮ್ಮಂದಿರ ಆಡಿದ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ಬರುವ ಆನಂದ ಭಾಷೆ ಬಪ್ಪ, ಆನಂದ ಭಾಷೆ. ಅಣ್ಣ, ಹಾಗಾದರೆ ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡೋಣ. ಅಯ್ಯೋ ನನ್ನ ಮೈದುನ,
ನೀನು ಕೇಳೋದಚ್ಚ ನಾವು ಹಾಡಿ ಕುಣಿಯೋದಚ್ಚ ಆಗ್ಲಿಪ್ಪ ಎಲ್ಲ ಸೇರಿ ಹಾಡಿ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯುತ್ತೆ ಜೇನಿನ ಗೂಡು ನಾಗಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯುತ್ತೆ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಐದುದನೇ ಎನ್ನಣ್ಣ ಹೂ ಮುಡಿದು ಮುಚ್ಚಿದನೆ ಜೇನಿಗೂಡಿ ಎನ್ನಣ್ಣ ಕಣ್ಣೆಲ್ಲ ಕಚ್ಚಲು ಕರಿವಿಗೆ ಎಂದನೆ ಹಸುವಿನ ಹಾನಿ ನಮಗಿಲ್ಲ ಹಸುವಿನ ಹಾನಿ ನಮಗಿಲ್ಲ ಇದು ಈ ನಿಯಮ ಪಾಲಿಸದಿದ್ದರೆ ಈ ಚಂದವೋ ಈ ಚಂದವೋ ಆಗಿದ್ದರೆ ಎಲ್ಲ ಜೊತೆಗೆ ಜಾಗ ಇಲ್ಲ ಕಷ್ಟಾನಂತ ಎಲ್ಲ ಹಾಲು ಸಕ್ಕರೆ ಬೆಲ್ಲ ನೀನೇ ಬರಲಿ ನೀನಗು ನಗು ನೀನೇ ಇರಲಿ ತುರು ತುರು ನಮಾಮನ ನೀನೇ ಬರಲಿ ನೀನಗು ನಗು ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಎಲ್ಲ ಕಷ್ಟಾನಂತ ಎಲ್ಲ ಹಾಲು ಸಕ್ಕರೆ ಬೆಲ್ಲ ನೀನೇ ಬರಲಿ ನೀನಗು ನಗು ನೀನೇ ಇರಲಿ ಮಗು ಮಗು ತುರು ತುರು ನಮಾಮನ ತುರು ನಮಾಮನ ನೀನೇ ಬರಲಿ ನೀನಗು ನಗು ಬನ್ರಿಪ್ಪ ಮಾಡಿದ ಅಡಿಗೆ ತನಗಾಗುತ್ತೆ ಎಲ್ಲರೂ ಸೇರಿ ಊಟ ಮಾಡೋಣ ನಡೀತಾ ಎಲ್ಲ ಸೇರಿ ಊಟ ಮಾಡೋಣ.